Good morning, my dear students. Welcome to Political Science class. In the last class, we had discussed about meaning, definitions, and kinds of equality. Today, we are going to discuss about meaning, definitions, and classifications of rights. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂಥ ಒಂದು ಅವಧಿಯಲ್ಲಿ ನಾವು ಸಮಾನತೆಯ ಅರ್ಥ, ವ್ಯಾಖ್ಯೆ ಮತ್ತು ಅವುಗಳ ವಿಧಗಳ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಹಕ್ಕುಗಳ ಕುರಿತಾಗಿ ತಿಳಿಯೋಣ. ಓಕೆ, ರೈಟ್ಸ್ ಆರ್ ದಿ ಕಂಡೀಷನ್ಸ್ ಆರ್ ಅಪಾರ್ಚುನಿಟೀಸ್ ಎಸೆನ್ಷಿಯಲ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಆಫ್ ಇಂಡಿವಿಜುವಲ್. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಬೇಕಂತಂದರೆ ಹಕ್ಕುಗಳು ಅಥವಾ ಸೌಲಭ್ಯಗಳು ಎನ್ನುವಂಥದ್ದು ಅತಿ ಅವಶ್ಯಕವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಪ್ರತಿಯೊಬ್ಬರಿಗೂ ಸಹ ಅವರ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳುವಂಥದ್ದು ಅತಿ ಅವಶ್ಯಕವಾಗಿ ಇರುವಂಥದ್ದನ್ನು ಕಾಣ್ತೀವಿ. ರೈಟ್ಸ್ ಆರ್ ದಿ ಕಂಡೀಷನ್ಸ್ ಆರ್ ಅಪಾರ್ಚುನಿಟೀಸ್ ಎಸೆನ್ಷಿಯಲ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಆಫ್ ಇಂಡಿವಿಜುವಲ್. ವ್ಯಕ್ತಿಯ ಬೆಳವಣಿಗೆಗೆ ಅತಿ ಅವಶ್ಯಕವಾದ ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯಗಳೇ ಹಕ್ಕುಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಪ್ರತಿಯೊಬ್ಬರಿಗೂ ಸಹ ಹಕ್ಕುಗಳು ಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಟು ಡೆವಲಪ್ಡ್ ಇಂಡಿವಿಜುವಲ್ ಪರ್ಸನಾಲಿಟಿ, ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆ ಆಗಬೇಕು ಅಂತಂದರೆ ಅಲ್ಲಿ ಹಕ್ಕುಗಳು ಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯಕವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ಸ್ಟೇಟ್ ಕ್ರಿಯೇಟ್ಸ್ ದೋಸ್ ಕಂಡೀಷನ್ಸ್ ಕಾಲ್ಡ್ ರೈಟ್ಸ್ ಟು ಪ್ರೊಟೆಕ್ಟ್ ದಿ ಲೈಫ್, ಲಿಬರ್ಟಿ ಆ್ಯಂಡ್ ಪ್ರಾಪರ್ಟಿ ಆಫ್ ದಿ ಪೀಪಲ್ ಆ್ಯಂಡ್ ಅನೇಬಲ್ ದೆಮ್ ಟು ಡೆವಲಪ್ ದೇರ್ ಪರ್ಸನಾಲಿಟಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸವಾಗಬೇಕು ಅಂತಂದರೆ ರಾಜ್ಯವು ತನ್ನ ಸದಸ್ಯ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡಿ ಪ್ರಜೆಗಳ ಪ್ರಾಣ, ಆಸ್ತಿ ಮತ್ತು ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಎನ್ನುವಂಥದ್ದು ಇಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಹಕ್ಕುಗಳು ಎನ್ನುವಂಥದ್ದು ಅತಿ ಅಮೂಲ್ಯವಾಗಿರುವಂಥದ್ದನ್ನು ಕಾಣ್ತೀವಿ. ಸೊ ನೀವೆಲ್ಲ ಎಜುಕೇಷನನ್ನು ಪಡ್ಕೊಂಡಿದ್ದೀವಿ. ಯಾವ ಒಂದು ಆಧಾರದ ಮೇಲೆ ಪಡ್ಕೊಂಡಿರ್ತೀರಿ? ರೈಟ್ ಟು ಎಜುಕೇಷನ್. ನೋಡಿ, ಹಕ್ಕು ಎನ್ನುವಂಥದ್ದು ನಮಗೆ ಎಷ್ಟೊಂದು ಅವಕಾಶವನ್ನು ಕಲ್ಪಿಸಿದೆ ಅಂತಂದರೆ, ಒಬ್ಬ ವ್ಯಕ್ತಿ ವಿಕಾಸ ಆಗಬೇಕು, ಅವನ ಒಂದು ವ್ಯಕ್ತಿತ್ವ ವಿಕಾಸ ಆಗಬೇಕು ಅಂತಂದರೆ ಅಲ್ಲಿ ಎಜುಕೇಷನ್ನು ಸಹ ಒಂದು ಪಾಯಿಂಟ್ ಆಗಿರುತ್ತೆ. ಹಾಗಾಗಿ ಶಿಕ್ಷಣವನ್ನು ಪಡೆಯುವಂಥ ಹಕ್ಕು ಯಾರಿಗೆಲ್ಲ ಇರುತ್ತೋ ಅವರೆಲ್ಲ ಶಿಕ್ಷಣವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರೈಟ್ ಟು ಎಜುಕೇಷನ್, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಯಾವ ಒಂದು ಆಧಾರದ ಮೇಲೆ ಶಿಕ್ಷಣವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ? ಅವನ ಹಕ್ಕು. ಯಾವ ಹಕ್ಕು ಅದು? ಶಿಕ್ಷಣದ ಒಂದು ಹಕ್ಕಿನ ಆಧಾರದ ಮೇಲೆ ಅವನು ತನ್ನ ಒಂದು ಶೈಕ್ಷಣಿಕ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಸಹಾಯಕಾರಿಯಾಗುವಂಥದ್ದನ್ನು ನಾವು ನೋಡ್ತೀವಿ. ಸೊ ದಿ ರೈಟ್ಸ್ ಏಮ್ ಅಟ್ ದಿ ಅಚೀವ್ಮೆಂಟ್ ಆಫ್ ದಿ ಇಂಡಿವಿಜುವಲ್ ಆಸ್ ವೆಲ್ ಆಸ್ ಆಫ್ ದಿ ಸೊಸೈಟಿ. ಸಹಜವಾಗಿ ಸಮಾಜದ ಅಭಿವೃದ್ಧಿಯೂ ಸಹ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯಿಂದ ಸಾಧ್ಯ ಆಗುತ್ತೆ. ಸಮಾಜದ ಸದಸ್ಯರು ಪರಿಪೂರ್ಣ ಜೀವನವನ್ನು ನಡೆಸಲು ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ಹಕ್ಕುಗಳು ಎನ್ನುವಂಥದ್ದು ಅತಿ ಅವಶ್ಯಕವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ದಟ್ ವೇ ಈಸ್ H.J. Lasky said, state is a noun by the rights that it maintains. H.J. Lasky ಅವರು ಒಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಒಂದು ರಾಜ್ಯದ ದಕ್ಷತೆಯನ್ನು ತಿಳಿಯುವುದು ಅದು ಸಂರಕ್ಷಿಸಿರುವ ಹಕ್ಕುಗಳಿಂದಲೇ ಅಂತ ಹೇಳಿದ್ದಾರೆ. ಒಂದು ರಾಷ್ಟ್ರ ಎನ್ನುವಂಥದ್ದು ಅಭಿವೃದ್ಧಿ ಹೊಂದಿದೆಯೋ ಅಥವಾ ಅಭಿವೃದ್ಧಿ ಪಥದಲ್ಲಿ ಇದೆಯೋ ಅಥವಾ ಅಭಿವೃದ್ಧಿಯಿಂದ ಕುಂಠಿತವಾಗಿದೆಯೋ ಎನ್ನುವಂಥದ್ದನ್ನು ತಿಳಿಯುವಂಥದ್ದು ಇಸ್ ಎ ಪ್ರೊವೈಡ್ ಟು ದಿ ರೈಟ್ಸ್ ಇನ್ ಅವರ್ ಸಿಟಿಜನ್ಸ್. ಆ ಒಂದು
ದೇಶದ ಅಥವಾ ರಾಷ್ಟ್ರದ ಪ್ರಜೆಗಳಿಗೆ ರಾಷ್ಟ್ರ ಎನ್ನುವಂಥದ್ದು ಹಕ್ಕುಗಳನ್ನು ಎಷ್ಟರ ಮಟ್ಟಿಗೆ ನೀಡಿದೆ ಎನ್ನುವಂಥ ಆಧಾರದ ಮೇಲೆ ಆ ರಾಷ್ಟ್ರ ಎನ್ನುವಂಥದ್ದು ಅಭಿವೃದ್ಧಿ ಹೊಂದಿದೆಯೋ ಅಥವಾ ಹೊಂದಿಲ್ಲವೋ ಎನ್ನುವಂಥದ್ದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಸ್ಟೇಟ್ ಈಸ್ ನೌನ್ ಬೈ ದಿ ರೈಟ್ಸ್ ದಟ್ ಈಸ್ ಮೇಂಟೈನ್ ಅಕಾರ್ಡಿಂಗ್ ಟು H.J. ಲಾಸ್ಕಿ ಅವರು ಅಭಿಪ್ರಾಯಪಟ್ಟಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಲಾಸ್ಕಿ ಪ್ರಕಾರ ಒಂದು ರಾಜ್ಯದ ಅಭಿವೃದ್ಧಿ ಇರಬಹುದು ಅಥವಾ ಹಿಂದುಳಿವಿಕೆ ಇರಬಹುದು, ಅದು ಯಾವುದರ ಮೇಲೆ ನಿಂತಿದೆ? ಆ ರಾಷ್ಟ್ರದ ಪ್ರಜೆಗಳಿಗೆ ಆ ರಾಷ್ಟ್ರ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಹಕ್ಕುಗಳನ್ನು ಕೊಟ್ಟಿದೆ ಎನ್ನುವಂಥ ಆಧಾರದ ಮೇಲೆ ಆ ಒಂದು ರಾಷ್ಟ್ರ ಅಭಿವೃದ್ಧಿ ಹೊಂದುತ್ತೋ ಅಥವಾ ಹೊಂದೋದಿಲ್ವೋ ಎನ್ನುವಂಥದ್ದನ್ನು ತಿಳಿದುಕೊಳ್ಳಿಕ್ಕೆ ಸಹಾಯವಾಗುವಂಥದ್ದನ್ನು ನಾವು ನೋಡ್ತೀವಿ. ಇಸ್ ರೈಟ್ಸ್ ಆರ್ ಮೀನ್ಸ್ ವಿಚ್ ಇಸ್ ಸೋಷಿಯಲಿ ರೆಕಾಗ್ನೈಸ್ಡ್ to make men's life happily in worth living. ಒಂದು ಸುಖಕರ ಜೀವನ ಇರಬಹುದು ಅಥವಾ ಸಂತೋಷಕರ ಜೀವನ ಮತ್ತು ಸಮಾಜದಲ್ಲಿ ಸಾಮರಸ್ಯದಿಂದ ಸಾಮಾಜಿಕ ಜೀವನವನ್ನು ನಡೆಸಬೇಕು ಅಂತಂದರೆ ಅಲ್ಲಿ ರಾಜ್ಯದಲ್ಲಿ ಹಕ್ಕುಗಳು ಅತಿ ಅವಶ್ಯಕವಾಗಿರುತ್ತೆ. ಹಕ್ಕುಗಳು ರಾಜ್ಯದ ಉಗಮದ ಪೂರ್ವದಲ್ಲಿಯೇ ಅಸ್ತಿತ್ವದಲ್ಲಿದ್ದು ಜನರ ಸಾಮಾಜಿಕ ಜೀವನಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಿದ್ರೆ ನಿಮಗೆ ಯಾವೆಲ್ಲ ಹಕ್ಕಿದೆ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ನಿಮಗೆ ರೈಟ್ಸ್ ಇದೆಯಾ? ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಸಹ ಹಕ್ಕುಗಳು ಇರುವಂಥದ್ದನ್ನು ನಾವು ನೋಡ್ಬೋದು. ರೈಟ್ ಟು ಲೈಫ್, ರೈಟ್ ಟು ಬ್ರೀತ್, ರೈಟ್ ಟು ಎಜುಕೇಷನ್, ರೈಟ್ ಟು ಎಜುಕೇಷನ್, ರೈಟ್ ಟು ರಿಲಿಜನ್, ರೈಟ್ ಟು ಎಕ್ಸ್ಪ್ರೆಷನ್. ನೋಡಿ, ಪ್ರತಿಯೊಬ್ಬರಿಗೂ ಸಹಿತವಾಗಿ ಅವರದೇ ಆದಂಥ ಹಕ್ಕುಗಳು ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ವ್ಯಕ್ತಿಯ ವ್ಯಕ್ತಿತ್ವದ ಅಭಿವೃದ್ಧಿಗಾಗಿ ಹಕ್ಕುಗಳು ಇರುವಂಥದ್ದು ಅತಿ ಅವಶ್ಯಕವಾಗಿರುತ್ತೆ. ನೀವು ಯಾರು ಸಹ ಉಸಿರಾಡಬೇಡಿ, ಉಸಿರು ಕಟ್ಕೊಂಡಿರ್ಬೇಕು, ಆಗತ್ತಾ? ಇಲ್ಲ, ಅದು ನಮ್ಮ ಹಕ್ಕು. ಉಸಿರಾಡುವಂಥದ್ದು ನಮ್ಮ ಹಕ್ಕಾಗಿರುವಂಥದ್ದು. ರೈಟ್ ಟು ಲೈಫ್, ಜೀವಿಸುವಂಥದ್ದು ನಮ್ಮ ಹಕ್ಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ರೈಟ್ ಟು ಫ್ಯಾಮಿಲಿ, ಕುಟುಂಬವನ್ನು ಹೊಂದುವಂಥದ್ದು ನಮ್ಮ ಹಕ್ಕಾಗಿರುವಂಥದ್ದು. ಹಾಗಾಗಿ ಒಬ್ಬ ವ್ಯಕ್ತಿ ಅವನ ಎಲ್ಲ ಸುಖ ಸಂತೋಷಗಳು ಇರುವಂಥದ್ದು ಸಹಿತವಾಗಿ ಹಕ್ಕುಗಳಲ್ಲಿ ಎನ್ನುವಂಥದ್ದನ್ನು ನಾವಿಲ್ಲಿ ಸಾಮಾನ್ಯವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇರುವಂಥದ್ದು. ನೆಕ್ಸ್ಟ್ ಇಸ್ ಎ ಡೆಫಿನೇಷನ್ಸ್. ಡೆಫಿನೇಷನ್ಸ್, ವ್ಯಾಖ್ಯೆಗಳು. ಯಾರ್ಯಾರು ಏನೇನು ಹೇಳಿದ್ದಾರೆ ರೈಟ್ಸ್ಗಳ ಕುರಿತಾಗಿ? ಸ್ಟುಡಿ ಮೆನಿ ಡೆಫಿನೇಷನ್ಸ್, ಹಲವಾರು ವ್ಯಾಖ್ಯೆಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಫಸ್ಟ್ ಒನ್ ಇಸ್ ಎ T.H. Green. T.H. Green. Its rights are powers necessary to the fulfillment of men's vocations as a moral being. T.H. Green ಪ್ರಕಾರ ಹಕ್ಕುಗಳು ಅಧಿಕಾರವಾಗಿದ್ದು ಮಾನವನು ಒಬ್ಬ ನೈತಿಕ ಜೀವಿ ಎಂಬುದನ್ನು ಪೂರೈಸಿಕೊಳ್ಳಲು ಅವಶ್ಯಕವಾಗಿರುವಂಥದ್ದನ್ನು ನಾವಿಲ್ಲಿ ಹಕ್ಕುಗಳು ಅಂತ ಯಾರು ಹೇಳ್ತಾರೆ? T.H. ಗ್ರೀನ್. ಅಕಾರ್ಡಿಂಗ್ ಟು T.H. ಗ್ರೀನ್, ಹಕ್ಕುಗಳು ಎನ್ನುವಂಥದ್ದು ಅಧಿಕಾರವಾಗಿರುತ್ತಂತೆ. ಮಾನವನು ಒಬ್ಬ ನೈತಿಕ ಜೀವಿ ಎಂಬುದನ್ನು ಪೂರೈಸಿಕೊಳ್ಳಲು, ನೈತಿಕ ಜೀವಿ ಅಂತ ಅನಿಸ್ಕೊಳ್ಬೇಕಿದ್ರೆ ಅಥವಾ ನಾವು ಸುಖಕರವಾದಂತಹ ಜೀವನವನ್ನು ನಡೆಸಬೇಕು ಅಂತ ಇದ್ದರೆ, ನೈತಿಕತೆಯನ್ನು ಮೆರಿಬೇಕು ಅಂತಿದ್ರೆ ಅಲ್ಲಿ ಸಾಮಾನ್ಯವಾಗಿ ಹಕ್ಕುಗಳನ್ನು ಪ್ರತಿಯೊಬ್ಬರಿಗೂ ಕೊಡಬೇಕಾಗಿರುವಂಥದ್ದು ಅವಶ್ಯಕ. ಅದನ್ನೇ ಹಕ್ಕುಗಳು ಅಂತ ಇಲ್ಲಿ ಯಾರು ಹೇಳ್ತಾರೆ? ಅಕಾರ್ಡಿಂಗ್ ಟು T.H. ಗ್ರೀನ್ ರವರು ಹೇಳಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಬೊಸಾಂಕ್ವೇಟನ್ ಎನ್ನುವಂಥವ್ರು ಏನು ಹೇಳ್ತಾರೆ? ಎ ರೈಟ್ಸ್ ಈಸ್ ಎ ಕ್ಲೀಮ್ ರೆಕಾಗ್ನೈಸ್ಡ್ ಬೈ ದಿ society and enforced by the state. ಬೊಸಾಂಕ್ವೇಟನ್ ಎನ್ನುವಂಥವ್ರು ಏನು ಹೇಳ್ತಾರೆ? ಸಮಾಜದಿಂದ ಮಾನ್ಯತೆ ಪಡೆದ, ರಾಜ್ಯದಿಂದ ಅನುಷ್ಠಾನಕ್ಕೊಳಪಟ್ಟು ನಿಯಮಗಳೇ ಹಕ್ಕುಗಳು ಅಂತ ಇಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಸಮಾಜದಿಂದ ಮಾನ್ಯತೆಯನ್ನು ಪಡ್ಕೊಂಡಿರುತ್ತೆ, ಜೊತೆಗೆ ರಾಜ್ಯದಿಂದ ಅನುಷ್ಠಾನಕ್ಕೆ ಬಂದಿರುವಂಥದ್ದು. ರೈಟ್ ಟು ಎಜುಕೇಷನ್, ರೈಟ್ ಟು ರಿಲಿಜನ್, ರೈಟ್ ಟು ಪ್ರಾಪರ್ಟಿ ಏನು ಆಗಿರುವಂಥದ್ದು? ಇದೆಲ್ಲ ಯಾರಿಗೆ ನಮಗೆ ಕೊಟ್ಟಿರುವಂಥದ್ದು? ಇಸ್ ಎ ಪ್ರೊವೈಡ್ ಟು ದಿ ಸ್ಟೇಟ್. ನಮಗೆ ಮಾತಾಡುವಂಥ ಹಕ್ಕಿರ್ಬೋದು, ಶಿಕ್ಷಣ ಪಡೆಯುವಂಥ ಹಕ್ಕಿರ್ಬೋದು, ಈ ಎಲ್ಲ ಹಕ್ಕುಗಳನ್ನು, ಆಸ್ತಿಯನ್ನು ಹೊಂದುವಂಥ ಹಕ್ಕಿರ್ಬೋದು, ಇದೆಲ್ಲ ಕೊಟ್ಟಿರುವಂಥದ್ದು ಸ್ಟೇಟ್.
ರಾಜ್ಯ. ಹಾಗಾಗಿ ಸಮಾಜದಿಂದ ಮಾನ್ಯತೆ ಒಳಗಾಗಿರುತ್ತೆ, ಜೊತೆಗೆ ಪ್ರೊವೈಡ್ ಟು ದಿ ಸ್ಟೇಟ್. ಆ ಹಕ್ಕುಗಳು ಸಮಾಜದಿಂದ ಮಾನ್ಯತೆಯನ್ನು ಪಡೆದಂಥ ಹಕ್ಕುಗಳನ್ನು ರಾಜ್ಯ ಜನರಿಗೆ ನೀಡಿರುತ್ತೆ. ಅದನ್ನೇ ಹಕ್ಕುಗಳು ಅಂತ ಯಾರು ಹೇಳ್ತಾರೆ ಇಲ್ಲಿ? ಬಸವಣ್ಣ ಎನ್ನುವಂಥವರು ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಇಸ್ ಕ್ಲಾಸಿಫಿಕೇಶನ್ಸ್ ಆಫ್ ರೈಟ್ಸ್. ಕ್ಲಾಸಿಫಿಕೇಶನ್ಸ್ ಆಫ್ ರೈಟ್ಸ್, ಹಕ್ಕುಗಳ ವಿಧಗಳು. ಹಕ್ಕುಗಳ ವಿಧಗಳು ನಾವು ಬ್ರಾಡಾಗಿ ಟೂ ಟೈಪ್ಸ್ ಅನ್ನು ನಾವು ಇದರಲ್ಲಿ ನೋಡ್ತೀವಿ. ಎರಡು ರೀತಿಯಾದಂಥ ವಿಧಗಳು. ರೈಟ್ಸ್ ಆರ್ ದಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟೂ ಕ್ಯಾಟಗರೀಸ್, ಮಾರಲ್ ಲಾ ಆ್ಯಂಡ್ ಲೀಗಲ್ ಮಾರಲ್ ರೈಟ್ಸ್ ಆ್ಯಂಡ್ ಲೀಗಲ್ ರೈಟ್ಸ್. ರೈಟ್ಸ್ ಆರ್ ದಿ ಬ್ರಾಡ್ಲಿ ಕ್ಲಾಸಿಫೈಡ್ ಅಂದರೆ ನಾವು ಇಲ್ಲಿ ವಿಶಾಲ ಒಂದು ಅರ್ಥದಲ್ಲಿ ಹಕ್ಕುಗಳನ್ನು ಎರಡು ವಿಧಗಳಾಗಿ ವಿಂಗಡಣೆ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಶಾಸನಬದ್ಧ ಹಕ್ಕುಗಳಲ್ಲಿ ಸಾಮಾನ್ಯವಾಗಿ ವಿಧಗಳನ್ನು ಕಾಣ್ತೀವಿ. ಆ ವಿಧಗಳು ಯಾವುದಪ್ಪ ಅಂತಂದರೆ, ಫಸ್ಟ್ ಒನ್ ಲೀಗಲ್ ಮಾರಲ್ ರೈಟ್ಸ್. ಫಸ್ಟ್ ಒನ್ ಮಾರಲ್ ರೈಟ್ಸ್, ನೈತಿಕ ಹಕ್ಕುಗಳು. ಲೀಗಲ್ ರೈಟ್ಸ್ ಅಂದರೆ ಕಾನೂನುಬದ್ಧ ಹಕ್ಕುಗಳು. ಫಸ್ಟ್ ಒನ್ ಮಾರಲ್ ರೈಟ್ಸ್. ಮಾರಲ್ ರೈಟ್ಸ್. ಸೊ moral rights are based on code of morality practice in society. It is usually based on customs, usages and public opinion. So they based on the moral rights in morality. Based on the customs, usages and ಪಬ್ಲಿಕ್ ಒಪಿನಿಯನ್. ನೈತಿಕತೆ ಆಧಾರದ ಮೇಲೆ ನಿಂತಿರುವಂಥದ್ದೇ ನೈತಿಕ ಹಕ್ಕು ಅಂತ ನಾವು ಸಾಮಾನ್ಯವಾಗಿ ಕರೀಬಹುದಾಗಿದೆ. ಸಮಾಜದ ಮಾನ್ಯತೆಯನ್ನು ಪಡೆದಿದ್ದು ಸಾರ್ವಜನಿಕ ಅಭಿಪ್ರಾಯದ ಬೆಂಬಲವನ್ನು ಪಡೆದಿರುತ್ತೆ, ಜೊತೆಗೆ ಸರ್ಕಾರದ ಬೆಂಬಲ ಇದಕ್ಕೆ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಕೆಲವೊಮ್ಮೆ ಈ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಕಾನೂನಿನಲ್ಲಿ ಯಾವುದೇ ರೀತಿಯಾದಂಥ ಶಿಕ್ಷೆಗಳು ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಹೀಗೆ ನಾವೆಲ್ಲೋ ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಹೋಗ್ತಾ ಇದ್ದಾವಾಗ ಯಾರೋ ಒಬ್ಬ ಭಿಕ್ಷುಕ ಸಿಗ್ತಾನೆ. ಭಿಕ್ಷುಕ ನಮ್ಮಲ್ಲಿ ಹಣವನ್ನು ಕೇಳ್ತಾನೆ. ಭಿಕ್ಷುಕ ನಮ್ಮಲ್ಲಿ ಹಣವನ್ನು ಕೇಳಿದವಾಗ ನಾವು ಅವನಿಗೆ ಮಾನವೀಯ ದೃಷ್ಟಿಯಿಂದ 1 ರೂಪಾಯಿ 2 ರೂಪಾಯೋ 5 ರೂಪಾಯಿ ಎಷ್ಟೋ ಕೊಡ್ತೀವಿ. ಸೊ ಒಂದು ವೇಳೆ ಕೊಡದೇ ಇದ್ದರೆ ಪನಿಷ್ಮೆಂಟ್ ಆಗುತ್ತಾ, ಶಿಕ್ಷೆ ಆಗುತ್ತಾ? ಖಂಡಿತ ಇಲ್ಲ. ಒಂದು ಮಾನವೀಯ ದೃಷ್ಟಿಯಿಂದ ನಾವು ಕೊಡ್ತೀವಿ ಅಲ್ವಾ, ಕೊಡುವಂಥ ಹಕ್ಕು ನಮಗೆ ಇರುವಂಥದ್ದು. ಅಥವಾ ಸತ್ಯ ಹೇಳಿ ಒಮ್ಮೆ ಸುಳ್ಳು ಹೇಳಿ, ಸತ್ಯನೂ ಹೇಳ್ಬೋದು, ಸುಳ್ಳು ಸಹ ಹೇಳ್ಬೋದು. ಅಂದರೆ ಸಣ್ಣ ಪುಟ್ಟ ಸತ್ಯ ಸಣ್ಣ ಪುಟ್ಟ ಸುಳ್ಳು ಅಂತ ಕರಿತೀವಿ ಅಲ್ವಾ ಕೆಲವೊಮ್ಮೆ. ಆ ರೀತಿಯಾಗಿ ಸತ್ಯ ಹೇಳಿದರೆ ಪನಿಷ್ಮೆಂಟ್ ಇಲ್ಲ, ಸುಳ್ಳು ಹೇಳಿದರೆ ಪನಿಷ್ಮೆಂಟು. ಕೆಲವೊಮ್ಮೆ ನೀವೇ ಹೇಳ್ತೀರಲ್ವ, ಸ್ಟೂಡೆಂಟ್ ಆದವರು ಏನು ಮಾಡ್ತಾರೆ, ಲೆಕ್ಚರ್ಸು ಹೋಮ್ವರ್ಕ್ ಬಂದಿದ್ಯಾ ಅಂತ ಕೇಳಿದರೆ ಬಂದಿಲ್ಲ ಅಂತ ಹೇಳ್ತಾರೆ. ಕಾರಣ ಕೇಳಿದರೆ ಏನು ಹೇಳ್ತೀರಿ? ಆರಾಮಿರಲಿಲ್ಲ, ಅಂದರೆ ಆರೋಗ್ಯ ಸರಿ ಇರಲಿಲ್ಲ ಅಂತ ಹೇಳುವಂಥದ್ದು. ಅಂದರೆ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಮಾರಲ್ ಬೇಸಿಸ್ ಮೇಲೆ, ಕೆಲವೊಂದಿಷ್ಟು ನೈತಿಕತೆಯ ಆಧಾರದ ಮೇಲೆ ನೈತಿಕ ಹಕ್ಕುಗಳು ಇರುವಂಥದ್ದನ್ನು ನಾವು ನೋಡ್ತೀವಿ. ಅದನ್ನು ಉಲ್ಲಂಘಿಸಿದರೆ ಶಿಕ್ಷೆಗಳು ಇಲ್ಲದೇ ಇರುವಂಥದ್ದನ್ನು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ಸೆಲಿಬ್ರೇಟ್ ಆನ್ ದಿ ಫೆಸ್ಟಿವಲ್ಸ್. ನಾವು ಏನು ಮಾಡ್ತೀವಿ, ಹಬ್ಬ ಹರಿದಿನಗಳನ್ನು ಆಚರಣೆಯನ್ನು ಮಾಡ್ತೀವಿ. ಕೆಲವೊಮ್ಮೆ ಇದು ಏನಾಗಿರುವಂಥದ್ದು ಸಾಂಪ್ರದಾಯಿಕವಾಗಿ ಬಂದಿರುತ್ತೆ. ಹಬ್ಬ ಹರಿದಿನಗಳನ್ನು ಮಾಡಲೇಬೇಕಾ? ಕೆಲವೊಮ್ಮರು ಏನಿರ್ತಾರೆ, ನಾಸ್ತಿಕರು ಆಸ್ತಿಕರು ಅಂತ ನಾವು ಕರಿತೀವಿ. ದೇವರನ್ನು ನಂಬುವಂಥವರು, ದೇವರನ್ನು ನಂಬದೇ ಇರುವಂಥವರು ಅಂತ. ದೇವರನ್ನು ನಂಬುವಂಥವರು ಹಬ್ಬ ಹರಿದಿನಗಳನ್ನು ಆಚರಣೆಯನ್ನು ಮಾಡಿದರೆ, ದೇವರನ್ನು ನಂಬದೇ ಇರೋರು ದೇವರಿಗೂ ಸಹ ಕೈ ಮುಗಿಯದೇ ಇರಬಹುದು. ಅದು ಅವರ ರೈಟ್ಸು. ದೇವರಿಗೆ ಕೈ ಮುಗಿಯಲೇಬೇಕು, ಪ್ರೇಯರ್ ಮಾಡಲೇಬೇಕು. ರೂಲ್ಸ್ ಇದೆಯಾ? ಪ್ರೇಯರ್ ಮಾಡೋದು ನಮ್ಮ ಖುಷಿ, ಅದು ನಮ್ಮ ರೈಟ್ಸು. ಮಾಡದೇ ಇರೋದು ಸಹ ನಮ್ಮ ರೈಟ್ಸೇ. ಹಾಗಾಗಿ ಅದಕ್ಕೆ ಏನಾದರೂ ಪನಿಷ್ಮೆಂಟ್ ಇದೆಯಾ? ಮನೆಯಲ್ಲಿ ಬೈಬಹುದು. ಆದರೆ ಕಾನೂನುಬದ್ಧವಾಗಿ ಏನಾದರೂ ಶಿಕ್ಷೆಗಳು ಆಗುತ್ತಾ? ಇಲ್ಲ. ಇದೇ ಮಾರಲ್ ರೈಟ್ಸ್ಗಳು ಅಂತ ಕರಿತೀವಿ. ಕೆಲವೊಂದಿಷ್ಟು ನೈತಿಕತೆ ಆಧಾರದ ಮೇಲೆ ಇರುವಂಥದ್ದು. ಅಂದರೆ ಅದನ್ನು ಉಲ್ಲಂಘಿಸಿದರೆ ಶಿಕ್ಷೆಗಳು ಆಗೋದಿಲ್ಲ. ಅದು ಇಸ್ ಟು ದಿ ಬೇಸ್ಡ್ ಆನ್ ದಿ ಕಸ್ಟಮ್ಸ್, ಯೂಸೇಜಸ್ ಆ್ಯಂಡ್ ಪಬ್ಲಿಕ್ ಒಪಿನಿಯನ್.
ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳ ಆಧಾರದ ಮೇಲೆ ಬಂದಿರುವಂಥದ್ದು ನಾವು ನೋಡ್ತೀವಿ. ಇದನ್ನೇ ಮಾರಲ್ ರೈಟ್ಸ್ ಅಂತ ಕರೀತೀವಿ. ಸೊ ಹಾಗಾಗಿ ಇಲ್ಲಿ ಸರ್ಕಾರ ಅಥವಾ ರಾಜ್ಯ ಎನ್ನುವಂಥದ್ದು ಈ ಮಾರಲ್ ರೈಟ್ಸ್ಗೆ ಯಾವುದೇ ರೀತಿಯಾದಂಥ ಒಂದು ಎಂಟ್ರಿ ಆಗದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೆಕೆಂಡ್ ಒನ್ ಇಸ್ ಎ ಲೀಗಲ್ ರೈಟ್ಸ್. ಲೀಗಲ್ ರೈಟ್ಸ್. Legal rights are the three classified on civil rights, political rights and economic rights. ಕಾನೂನು ಬದ್ಧ ಹಕ್ಕಿನಲ್ಲಿ ನಾವು 3 ರೀತಿಯಾದಂಥ ವಿಧಗಳನ್ನು ನೋಡ್ತೀವಿ. ನಾಗರಿಕ ಹಕ್ಕು, ರಾಜಕೀಯ ಹಕ್ಕು ಮತ್ತು ಆರ್ಥಿಕ ಹಕ್ಕು ಎನ್ನುವಂಥದ್ದು. ಇಂದಿನ ಅವಧಿಯಲ್ಲಿ ನಾವು ಲೀಗಲ್ ರೈಟ್ಸ್ ಬಗ್ಗೆ ತಿಳಿಯೋಣ. ಅದರಲ್ಲಿ ಫಸ್ಟ್ ಒನ್ ಸಿವಿಲ್ ರೈಟ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಹಾಗಿದ್ರೆ ವಾಟ್ ಈಸ್ ಲೀಗಲ್ ರೈಟ್ಸ್? ವಾಟ್ ಈಸ್ ಲೀಗಲ್ ರೈಟ್ಸ್? ಕಾನೂನುಬದ್ಧ ಹಕ್ಕು ಎಂದರೇನು ಅಂತ ನಾವು ನೋಡ್ತಾ ಹೋಗೋಣ. ಲೀಗಲ್ ರೈಟ್ಸ್ ಆರ್ ರೆಕಗ್ನೈಸ್ಡ್ ಆ್ಯಂಡ್ ಮೇಂಟೈನ್ಡ್ ಬೈ ದಿ ಲಾ ಆಫ್ ದಿ ಸ್ಟೇಟ್. ದ ರೈಟ್ಸ್ ಆರ್ ಗ್ಯಾರಂಟೀಡ್ ಆ್ಯಂಡ್ ಎನ್ಫೋರ್ಸ್ಡ್ ಬೈ ಕೋರ್ಟ್ ಆಫ್ ಲಾ. So legal rights are recognized and maintained by the law of the state. The rights are guaranteed and enforced court of law. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಕಾನೂನುಬದ್ಧ ಹಕ್ಕು ಅಂತಂದ್ರೆ ರಾಜ್ಯದ ಅಧಿಕೃತ ಹಕ್ಕುಗಳಾಗಿರುತ್ತೆ. ನ್ಯಾಯಾಂಗದ ರಕ್ಷಣೆಗೂ ಸಹ ಈ ಒಂದು ಹಕ್ಕುಗಳು ಒಳಗಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಪ್ರತಿಯೊಂದು ರಾಜ್ಯದ ಸದಸ್ಯನಿಗೆ ನೀಡಿರುವಂಥ ಹಕ್ಕುಗಳು ಯಾವೆಲ್ಲ ಹಕ್ಕುಗಳನ್ನು ರಾಜ್ಯ ಎನ್ನುವಂಥದ್ದು ನೀಡಿದೆಯೋ ಆ ಎಲ್ಲ ಹಕ್ಕುಗಳನ್ನು ನಾವು ಸಾಮಾನ್ಯವಾಗಿ ಲೀಗಲ್ ರೈಟ್ಸ್, ಕಾನೂನುಬದ್ಧ ಹಕ್ಕುಗಳು ಅಂತ ಕರೆಯುವಂಥದ್ದು. ಅಂದರೆ ಇದು ಇಂಡಿಯಾ ಅಲ್ವಾ? ಈ ಇಂಡಿಯಾದಲ್ಲಿ, ಭಾರತದಲ್ಲಿ ಇರುವಂಥ ಪ್ರತಿಯೊಬ್ಬ ಪ್ರಜೆಗೂ ಸಹ ಪ್ರೊವೈಡ್ ಟು ದಿ ರೈಟ್ಸ್. ರಾಷ್ಟ್ರ ಎನ್ನುವಂಥದ್ದು ಏನು ಕೊಟ್ಟಿರುವಂಥದ್ದು? ಹಕ್ಕುಗಳನ್ನು ನೀಡಿರುವಂಥದ್ದನ್ನು ನಾವು ನೋಡ್ತೀವಿ. ಏನೆಲ್ಲ ಹಕ್ಕುಗಳಿದೆ, ರಾಜ್ಯ ಎನ್ನುವಂಥದ್ದು ಜನರಿಗೆ ಕೊಟ್ಟಂಥ ಏನೆಲ್ಲ ಹಕ್ಕುಗಳಿದೆ ಆ ಎಲ್ಲ ಹಕ್ಕುಗಳನ್ನು ಸಹಿತವಾಗಿ ನಾವು ಕಾನೂನುಬದ್ಧ ಹಕ್ಕು ಅಂತ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ಈ ಕಾನೂನುಬದ್ಧ ಹಕ್ಕಿಗೆ ನ್ಯಾಯಾಂಗದ ರಕ್ಷಣೆ ಇರುವಂಥದ್ದನ್ನು ನೋಡ್ತೀವಿ. ಒಂದು ವೇಳೆ ಕಾನೂನುಬದ್ಧ ಹಕ್ಕು ಉಲ್ಲಂಘಿಸಿದರೆ ಶಿಕ್ಷೆ ಎನ್ನುವಂಥದ್ದು ಆಗುವಂಥದ್ದನ್ನು ನಾವು ನೋಡ್ತೀವಿ. ಅಪಾನ್ ದ ರೈಟ್ಸ್ ಇನ್ವೈಟ್ ಟು ಪನಿಷಬಲ್, ಪನಿಷ್ಮೆಂಟ್. ಒಂದು ವೇಳೆ ಈ ಹಕ್ಕನ್ನು ಉಲ್ಲಂಘಿಸಿದರೆ, ಹಕ್ಕಿನ ವಿರುದ್ಧವಾಗಿ ನಡೆದುಕೊಂಡ್ರೆ ಶಿಕ್ಷೆ ಆಗುವಂಥದ್ದನ್ನು ಇಲ್ಲಿ ನಾವು ಸಾಮಾನ್ಯವಾಗಿ ನೋಡಬಹುದಾಗಿದೆ. ಹಾಗಾಗಿ ನೈತಿಕ ಹಕ್ಕನ್ನು ಉಲ್ಲಂಘಿಸಿದರೆ ಅಥವಾ ನೈತಿಕ ಹಕ್ಕನ್ನು ನಾವು ಪಾಲನೆ ಮಾಡದೆ ಹೋದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಶಿಕ್ಷೆಗಳು ದೊರೆಯೋದಿಲ್ಲ. ಆದರೆ ಕಾನೂನುಬದ್ಧ ಹಕ್ಕನ್ನು ಏನಾದರೂ ಒಂದೊಮ್ಮೆ ಉಲ್ಲಂಘಿಸಿದರೆ ಅದಕ್ಕೆ ಶಿಕ್ಷೆ ಇರುವಂಥದ್ದನ್ನು ನಾವು ನೋಡ್ತೀವಿ. ದರ್ ಇಸ್ ಎ 3 ಕ್ಲಾಸಿಫೈಡ್ ಆನ್ ದಿ ಲೀಗಲ್ ರೈಟ್ಸ್. ಸೊ ನಾವಾಗ ಹೇಳಿದಾಗೆ ಈ ಒಂದು ಕಾನೂನುಬದ್ಧ ಹಕ್ಕನ್ನು 3 ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಫಸ್ಟ್ ಒನ್ ಇಸ್ ಎ ಸಿವಿಲ್. ಲೀಗಲ್ ರೈಟ್ಸ್ ಆರ್ ಕ್ಲಾಸಿಫೈಡ್ ಆನ್ ದಿ 3 ವೇ ಇನ್ ಸಿವಿಲ್ ರೈಟ್ಸ್, ಪೊಲಿಟಿಕಲ್ ರೈಟ್ಸ್ ಆ್ಯಂಡ್ ಎಕನಾಮಿಕ್ ರೈಟ್ಸ್. ನಾಗರಿಕ ಹಕ್ಕು, ರಾಜಕೀಯ ಹಕ್ಕು ಮತ್ತು ಆರ್ಥಿಕ ಹಕ್ಕುಗಳು ಎಂದು 3 ವಿಭಾಗಗಳನ್ನಾಗಿ ಮಾಡಲಾಗಿದೆ. ಅದರಲ್ಲಿ ಫಸ್ಟ್ ಒನ್ ಸಿವಿಲ್ ರೈಟ್ಸ್. ಮೊದಲನೇದಾಗಿ ಸಿವಿಲ್ ರೈಟ್ಸ್, ನಾಗರಿಕ ಹಕ್ಕುಗಳು ಅಂತ. ಇಟ್ಸ್ ಎ ಸಿವಿಲ್ ರೈಟ್ಸ್ ಆರ್ ದೋಸ್ ಕಂಡೀಷನ್ಸ್ ವಿಚ್ ಆರ್ ಎಸೆನ್ಷಿಯಲ್ ಟು ಲೀಡ್ ಎ civilized life. These rights fulfill the basic requirements of the social life. The enjoyment of those rights are guaranteed to one and all. It's a provide to the all citizens. ನೋಡಿ, ನಾಗರಿಕ ಹಕ್ಕುಗಳು ಅಂತಂದರೆ ಉತ್ತಮ ಸಾಮಾಜಿಕ ಜೀವನವನ್ನು ನಡೆಸಬೇಕಾದರೆ
ಅತಿ ಅವಶ್ಯಕವಾಗಿರುವಂಥದ್ದು ಹಕ್ಕುಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ರಾಜ್ಯ ಎನ್ನುವಂಥದ್ದು ಎಲ್ಲ ನಾಗರಿಕರು ಸಹ ಸುಖಕರ ಜೀವನವನ್ನು ನಡೆಸುವಂಥ ಉದ್ದೇಶಕ್ಕಾಗಿ ಆ ರಾಜ್ಯದ ಎಲ್ಲ ಪ್ರಜೆಗಳಿಗೆ ರಾಜ್ಯ ನೀಡಿರುವಂಥ ಸೌಲಭ್ಯಗಳೇ ಅಥವಾ ಅನುಕೂಲಕರವಾದಂಥ ಒಂದು ವಾತಾವರಣವೇ ಹಕ್ಕುಗಳು ಅಥವಾ ನಾಗರಿಕ ಹಕ್ಕುಗಳು ಅಂತ ನಾವು ಕರಿತೀವಿ. ನಾಗರಿಕರು ಅಂತಂದ್ರೆ ಯಾರು ಯಾರು ನಾಗರಿಕರಾಗಿರ್ತಾರೆ? ಹೂ ಸಿಟಿಜನ್ಸ್ ಯಾರಾಗಿರ್ತಾರೆ? ನಾವೆಲ್ಲರೂ, ಅಂದರೆ ಒಂದು ದೇಶದಲ್ಲಿ ಇರುವಂಥ ಎಲ್ಲ ಪ್ರಜೆಗಳು ಸಿಟಿಜನ್ಸ್. ಸೊ ದಿ ಪ್ರೊವೈಡ್ ಟು ದಿ ಸಿವಿಲ್ ರೈಟ್ಸ್. ದೇಶದಲ್ಲಿ ಇರುವಂಥ ಪ್ರತಿಯೊಬ್ಬ ನಾಗರಿಕನು ಅನುಭವಿಸುವಂಥ ಹಕ್ಕನ್ನೇ ನಾಗರಿಕ ಹಕ್ಕುಗಳು ಎಂದು ಇಲ್ಲಿ ಕರೆದಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ದರೆ ಯಾರಿಗಿರುತ್ತೆ ಈ ಒಂದು ಸಿವಿಲ್ ರೈಟ್ಸ್? ಆಲ್ ಸಿಟಿಜನ್ಸ್, ಎಲ್ಲ ಪ್ರಜೆಗಳಿಗೂ ಸಹ ಇರುವಂಥ ಹಕ್ಕುಗಳೇ ನಾಗರಿಕ ಹಕ್ಕುಗಳು ಆಗಿರುವಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಸೊ ಸಿವಿಲ್ ರೈಟ್ಸ್ ಇನ್ಕ್ಲೂಡ್ಸ್ in other rights: right to life, right to liberty, right to education, right to speech and expression, right to religion, right to press, in etc. ಹಾಗಿದ್ರೆ ನಮಗೆ ನಿಮಗೆ ಯಾವೆಲ್ಲ ಹಕ್ಕುಗಳಿದೆ? ನಮಗೆ ನಿಮಗೆ ಅಂತಂದರೆ ಸಿಟಿಜನ್ಸ್ ಏನಾಗಿದ್ದೀವಿ? ನಾವೆಲ್ಲ ನಾಗರಿಕರಾಗಿದ್ದೀವಿ. ನಾಗರಿಕರಿಗೆ ನಮಗೆ ಇರುವಂಥ ರೈಟ್ಸ್ಗಳು ಯಾವುದು? ಫಸ್ಟ್ ಒನ್, ರೈಟ್ ಟು ಲೈಫ್. ರೈಟ್ ಟು ಲೈಫ್, ದಿಸ್ ಈಸ್ ಎ ಬೇಸಿಕ್ ರೈಟ್ಸ್. ಇಟ್ಸ್ ಎ ಎಂಜಾಯ್ಮೆಂಟ್ ಆಫ್ ಆಲ್ ಅದರ್ ರೈಟ್ಸ್ ಡಿಪೆಂಡ್ ಅಪಾನ್ ದಿಸ್ ರೈಟ್ಸ್. ಸೊ ಸ್ಟೇಟ್ protect the life of its people from all possible death. ನೋಡಿ, ಜೀವಿಸುವಂಥ ಹಕ್ಕು ಎನ್ನುವಂಥದ್ದು ಒಂದು ಮೂಲಭೂತ ಹಕ್ಕಾಗಿರುತ್ತೆ. ಪ್ರಜೆಗಳು ಈ ಹಕ್ಕಿನ ಆಧಾರದ ಮೇಲೆ ಇತರ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಹಕ್ಕುಗಳು, ಜೀವಿಸುವ ಹಕ್ಕುಗಳು ಎನ್ನುವಂಥದ್ದು ರಾಜ್ಯದ ಪ್ರಜೆಗಳನ್ನು ಎಲ್ಲ ರೀತಿಯ ಅಪಾಯಗಳಿಂದ ರಕ್ಷಿಸುವಂಥದ್ದನ್ನು ನಾವು ಕಾಣಬಹುದಾಗಿದೆ. ನೋಡಿ, ಒಮ್ಮೆ ಹುಟ್ಟಿದ ನಂತರ ಸಾಯೋ ತನಕ ಎಲ್ಲರಿಗೂ ಸಹ, ಅಂದರೆ ನಾರ್ಮಲಿಯಾಗಿ ಸಾವು ಬರಬೇಕು. ಮತ್ತೊಬ್ಬರು ನಮ್ಮ ಜೀವ ತೆಗೆಯುವಂಥದ್ದು ಅಥವಾ ನಾವು ಬೇರೆಯವರ ಜೀವನ ಕಸಿದುಕೊಳ್ಳುವಂಥ ರೈಟ್ಸು ಎನ್ನುವಂಥದ್ದು ಯಾರಿಗೂ ಸಹ ಇಲ್ಲದೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಜೀವಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಹವೆವರ್ ಸಮ್ ರಿಸ್ಟ್ರಿಕ್ಷನ್ಸ್ ಆರ್ ಇಂಪೋಸ್ಡ್ ಫಾರ್ ದಿ ಸ್ಟೇಟ್ಸ್, ಲೈಕ್ ಒನ್ ಸಿಟಿಜನ್ he called as defend his or her a country in case of the attack. ನೋಡಿ, ಕೆಲವೊಮ್ಮೆ ರಾಷ್ಟ್ರಕ್ಕೆ ಗಂಡಾಂತರ ಬಂದಂಥ ಸಂದರ್ಭದಲ್ಲಿ ಬೇರೆ ರಾಷ್ಟ್ರ ನಮ್ಮ ರಾಷ್ಟ್ರದ ಮೇಲೆ ಅಟ್ಯಾಕ್ ಮಾಡಿದವಾಗ ಆರ್ಮಿಗೆ ಬನ್ನಿ, ಸೈನಿಕರಾಗಿ ದೇಶ ರಕ್ಷಣೆಗೆ ಬನ್ನಿ ಅಂತ ರಾಷ್ಟ್ರ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ನಾವು ಯೋಚನೆ ಮಾಡ್ಬೋದು, ರೈಟ್ ಟು ಲೈಫ್ ಅಂತ ಇದೆ, ಯುದ್ಧದಲ್ಲಿ ಏನಾದರೂ ಸತ್ತೋದ್ರೆ ಯಾರು ಹೊಣೆಗಾರರು ಅಂತ ಯೋಚನೆ ಬರ್ಬೋದು. ಈ ಸಂದರ್ಭವನ್ನು ಹೊರತುಪಡಿಸಿ ಮೊದಲು ದೇಶ, ನಂತರ ನಮ್ಮ ಜೀವ. ಹಾಗಾಗಿ ದೇಶದ ರಕ್ಷಣೆ ಮೊದಲಾಗಬೇಕು. ದೇಶ ಯಾವ ಸಂದರ್ಭದಲ್ಲಿ ಬೇಕಾದರೂ ಸಹ ನಮ್ಮನ್ನು ಸೈನಿಕರಾಗಿ ಬನ್ನಿ ಅಂತ ಕರಿಬಹುದು. ನಾವು ಅದಕ್ಕೆ ಹೋಗಲೇಬೇಕು. ಒಂದೊಮ್ಮೆ ನಾವು ಹೇಳಲಿಕ್ಕೆ ಆಗಲ್ಲ ರೈಟ್ ಟು ಲೈಫ್, ನಮಗೆ ಜೀವಿಸುವಂತ ಹಕ್ಕಿದೆ, ನಾವು ಆರ್ಮಿಗೆ ಬಂದು ಅಥವಾ ಯುದ್ಧವನ್ನು ಮಾಡಿ ಸಾಯಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದೇಶ ರಕ್ಷಣೆಯ ಮೊದಲ ಕೆಲಸವನ್ನು ನಾವು ಮಾಡಲೇಬೇಕಾಗುತ್ತೆ. ಒಂದೊಮ್ಮೆ ಯುದ್ಧಗಳು ಆದಾಗ, ಯುದ್ಧದ ಭೀತಿ ಉಂಟಾದಾಗ ಸರಿಯಾದ ಸಮಯದಲ್ಲಿ ಪೌರನಾದಂಥವನು ರಾಜ್ಯದ ರಕ್ಷಣೆಗೆ ಯಾವ ಸಂದರ್ಭದಲ್ಲಾದರೂ ಕರೆ ಬಂದಾಗ ಹೋಗಲೇಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸ್ಟೇಟ್ ಇಟ್ ಸೆಲ್ಫ್ ಕ್ಯಾನ್ ಸೆಂಟೆನ್ಸ್ ಆಫ್ ದಿ ಅಕ್ಯೂಸ್ಡ್ ಆಫ್ ದಿ ಡೆತ್ ಆರ್ ಹ್ಯಾಂಗ್
ಕೆಲವೊಮ್ಮೆ ಮರಣದಂಡನೆಯನ್ನು ಕೋರ್ಟ್ ತಪ್ಪು ಮಾಡಿದಂಥವನಿಗೆ ನೀಡುವಂಥದ್ದನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಈ ಒಂದು ಹ್ಯಾಂಗ್ ಮಾಡುವಂಥದ್ದು, ಮರಣದಂಡನೆಯನ್ನು ನೀಡುವಂಥದ್ದು ತಪ್ಪು ಅಂತ ನೀವು ಹೇಳ್ಬೋದಲ್ವಾ? ಖಂಡಿತವಾಗಿಯೂ ತಪ್ಪಲ್ಲ. ಅವನು ತಪ್ಪು ಮಾಡಿದ್ದಾನೆ, ತಪ್ಪಿಗೆ ಶಿಕ್ಷೆಯನ್ನು, ಆ ಒಂದು ಪನಿಷ್ಮೆಂಟನ್ನು ಅವನು ಅನುಭವಿಸಲೇ ಬೇಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಜೀವವನ್ನು ತೆಗೆಯುವಂಥದ್ದು ಅನಿವಾರ್ಯವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಹಲವಾರು ಜನರ ಜೀವನವನ್ನು ತೆಗೆದಿರ್ತಾನೆ, ಅದಕ್ಕೋಸ್ಕರನೇ ಅವನಿಗೆ ಏನು ಒಂದು ಮರಣದಂಡನೆಯನ್ನು ನೀಡಿರ್ತಾರೆ, ಡೆತ್ ಪನಿಷ್ಮೆಂಟನ್ನು ನೀಡಿರ್ತಾರೆ. ಹಾಗಾಗಿ ಅದನ್ನು ಅವನು ಫೇಸ್ ಮಾಡಲೇಬೇಕಾಗತ್ತೆ. ರೈಟ್ ಟು ಲೈಫ್ ಅಂತ ಹೇಳಿದರೆ ಆವಾಗ ಅವನು ಹೇಳಿದರೆ ನಡೆಯೋದಿಲ್ಲ. ಅದೇ ರೀತಿಯಾಗಿ ಸೂಸೈಡ್ ಮಾಡಿಕೊಳ್ಳುವಂಥದ್ದು ಸಹ ತಪ್ಪಾಗಿದೆ. ರೈಟ್ ಟು ಲೈಫು, ನನ್ನ ಲೈಫು ನಾನು ತೆಕ್ಕೊಳ್ತೀನಿ ಅಂತಂದರೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ನಾವು ಹೇಗೆ ಬೇರೆಯವರ ಜೀವವನ್ನು ಕಸಿದುಕೊಳ್ಳುವಂಥ ಹಕ್ಕಿಲ್ವೋ ಅದೇ ರೀತಿಯಾಗಿ ನಾವು ಸಹ ಒಂದು ಜೀವ, ನಮ್ಮ ಜೀವವನ್ನು ನಾವು ಕಸಿದುಕೊಳ್ಳುವಂಥ ರೈಟ್ಸು ಯಾರಿಗೂ ಸಹ ಇರಬಾರ್ದು, ಇರೋದು ಸಹ ಇಲ್ಲ ಹಕ್ಕು ಎನ್ನುವಂಥದ್ದು. ಇಂದಿನ ಒಂದು ಜನ್ರೇಷನಲ್ಲಿ ನಾವು ನೋಡ್ತಾ ಇದ್ದಾಗೆ ಸೂಸೈಡ್ ಪ್ರಮಾಣ ಎನ್ನುವಂಥದ್ದು ಜಾಸ್ತಿಯಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಸಹ ಡಿಪ್ರೆಷನ್ಗೆ ಹೋಗುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಖಂಡಿತವಾಗಿಯೂ ಅದನ್ನು ಮಾಡಬಾರ್ದು. ನಮ್ಮ ಜೀವವನ್ನು ನಾವು ಭೂಮಿಗೆ ಬಂದಿದ್ದು ನಮ್ಮ ರೈಟ್ಸಿಂದ ಅಲ್ಲ, ಅದೊಂದು ಲೈಫ್, ನಮಗೆ ಕೊಟ್ಟಿರುವಂಥ ಲೈಫ್, ಅದೊಂದು ಜೀವ. ಈ ಭೂಮಿಗೆ ಬಂದದ್ದು ಒಂದು ಜೀವ. ಆ ಜೀವವನ್ನು ಕಸಿದುಕೊಳ್ಳುವಂಥ ಹಕ್ಕು ನಮಗೂ ಸಹ ಇಲ್ಲ, ಬೇರೆಯವರ ಜೀವವನ್ನು ಕಸಿದುಕೊಳ್ಳುವಂಥ ಹಕ್ಕು ನಮಗೂ ಸಹ ಇಲ್ಲ. ಹಾಗಾಗಿ ಸೂಸೈಡ್ ಮಾಡಿಕೊಳ್ಳುವಂಥದ್ದು ಸಹ ತಪ್ಪಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಅವರವರ ಜೀವದ ರಕ್ಷಣೆಯ ಜೊತೆಗೆ ಬೇರೆಯವರ ಜೀವವನ್ನು ಸಹ ತೆಗೆಯುವಂತಹ ರೈಟ್ಸು ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಎವ್ರಿ ಒನ್ ಈಸ್ ಎ ಪಾರ್ಟ್ ಆಫ್ ದಿ ಸೊಸೈಟಿ. ಇನ್ ಅನ್ನೆಸೆಸರಿ ಡೆತ್ ಲೀಡ್ಸ್ ಟು ಲಾಸ್ ಆಫ್ ವ್ಯಾಲ್ಯುಬಲ್ ಇನ್ ಅಸೆಸ್ ಟು ದಿ ಸೊಸೈಟಿ. ಅಂದರೆ ಸಮಾಜದಲ್ಲಿ ಪ್ರತಿಯೊಬ್ಬನ ಜೀವನಕ್ಕೂ ಅಥವಾ ಜೀವಕ್ಕೂ ಸಹ ಬೆಲೆ ಇರುವುದನ್ನು ನಾವು ಕಾಣ್ತೀವಿ. ಹಾಗಾಗಿ ಸಮಾಜಕ್ಕೆ ಪ್ರತಿಯೊಬ್ಬನ ಅವಶ್ಯಕತೆ ಎನ್ನುವಂಥದ್ದು ಅಥವಾ ಅವನ ಜೀವ ಎನ್ನುವಂಥದ್ದು ಅತಿ ಅಮೂಲ್ಯವಾಗಿರುವಂಥದ್ದನ್ನು ಕಾಣ್ತೀವಿ. ಹಾಗಾಗಿ ಯಾರ ಜೀವವನ್ನು ಕಸಿದುಕೊಳ್ಳುವ ಹಕ್ಕು ಎನ್ನುವಂಥದ್ದು ಯಾರಿಗೂ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಸೆಕೆಂಡ್ ಒನ್, ರೈಟ್ ಟು ಲಿಬರ್ಟಿ. ರೈಟ್ ಟು ಲಿಬರ್ಟಿ, ಸ್ವಾತಂತ್ರ್ಯದ ಹಕ್ಕು ಎನ್ನುವಂಥದ್ದು ಸಹ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಸಹ ಸ್ವಾತಂತ್ರ್ಯ ಎನ್ನುವಂಥದ್ದು ಸಹಜವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ರೈಟ್ ಟು ಫ್ರೀಡಮ್ ಆರ್ ಸ್ಪೀಚ್ ಎಕ್ಸ್ಪ್ರೆಷನ್ನು ಸಹ ಆಗಿರುವಂಥದ್ದನ್ನು ನಾವು ಕಾಣ್ತೀವಿ. ನೋಡಿ, ಸ್ವಾತಂತ್ರ್ಯ ಯಾರಿಗಿಲ್ಲ? ಎಲ್ಲರಿಗೂ ಸಹ ಇದೆ. ರೈಟ್ ಟು ಫ್ರೀಡಮ್. So rights are unable to citizen to express and views and throw the freely to others. ಸೊ ಏನಾಗಿರುವಂಥದ್ದು, ಫ್ರೀಡಮ್ಮು ಸಹ ನಮಗೆ ಇದೆ, ಲಿಬರ್ಟಿ ಸ್ವಾತಂತ್ರ್ಯ ಎನ್ನುವಂಥದ್ದು ಸಹ ಇದೆ, ಅದರ ಜೊತೆಗೆ ಎಕ್ಸ್ಪ್ರೆಷನ್ನು ಸಹ ಇದೆ. ಅಂದರೆ ನಮಗೆ ಏನು ಅನಿಸುತ್ತೋ, ನಮ್ಮ ಭಾವನೆಗಳು ಏನಿದೆಯೋ ಅದನ್ನು ಎಕ್ಸ್ಪ್ರೆಸ್ ಮಾಡುವಂಥ ರೈಟ್ಸ್ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ನಮಗೆ ಸ್ವಾತಂತ್ರ್ಯಗಳು ಖಂಡಿತವಾಗಿಯೂ ಇರುತ್ತೆ ಅಲ್ವಾ? ಪ್ರತಿಯೊಬ್ಬನಿಗೂ ಸಹ ಸ್ವಾತಂತ್ರ್ಯ ಇದೆ. ಒಂದೊಮ್ಮೆ ಎಲ್ಲಾದರೂ ಹೋಗಬೇಕು ಅಂತ ಅನಿಸಿದ್ರೆ ಹೋಗಲಿಕ್ಕೆ ಸ್ವಾತಂತ್ರ್ಯ ಇದೆ. ಕಾಲೇಜಿಗೆ ಬರಬೇಕಂತಂದರೆ ಬರಲಿಕ್ಕೆ ಸ್ವಾತಂತ್ರ್ಯ ಇದೆ. ಸೊ ಅಂದರೆ ಸಣ್ಣ ಸಣ್ಣ ವಿಷಯಗಳಲ್ಲೂ ಸಹ ನಾವು ಸ್ವಾತಂತ್ರ್ಯವನ್ನು ಹೊಂದಿರುವಂಥದ್ದು ಕಾಣ್ತೀವಿ. ಹಾಗಾಗಿ ಸ್ವಾತಂತ್ರ್ಯ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುವಂಥದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ರೈಟ್ ಟು ಎಜುಕೇಟ್, ರೈಟ್ ಟು ಫ್ಯಾಮಿಲಿ. ರೈಟ್ ಟು ಫ್ಯಾಮಿಲಿ, ಕುಟುಂಬದ ಹಕ್ಕು. is every individual has right to marry and have his own family. So the family is the citizens and state may impose in certain restrictions to these rights for well-being of society. So the important. ನೋಡಿ, ಮಾನವ ಎನ್ನುವಂಥವನು ಒಂಟಿಯಾಗಿ ಬದುಕಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಾಗಿ ಅವನಿಗೆ ಅವನದೇ ಆದಂಥ ಒಂದು ಕುಟುಂಬ ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದಂಥ ಕುಟುಂಬವನ್ನು ಹೊಂದುವಂಥ, ವಿವಾಹವನ್ನು ಮಾಡಿಕೊಳ್ಳುವಂಥ ಒಂದು ಅವಕಾಶವನ್ನು, ಹಕ್ಕುಗಳನ್ನು ಹೊಂದಿರ್ತಾನೆ. ಅವನು ಪ್ರತಿಯೊಬ್ಬನು ಸುಖ, ಸಂತೋಷ ಮತ್ತು ನೆಮ್ಮದಿಯ ಜೀವನವನ್ನು ತನ್ನ ಕೌಟುಂಬಿಕ ಜೀವನದಲ್ಲಿ ಕಾಣುವಂಥದ್ದನ್ನು ನಾವು ನೋಡ್ತೀವಿ. ಆ ಹಕ್ಕು ಎನ್ನುವಂಥದ್ದು ಸಹ
ನಾಗರಿಕರಿಗೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಕುಟುಂಬವು ನಾಗರಿಕತೆಯ ತೊಟ್ಟಿಲು ಅಂತಾನು ಸಹ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಹಲವಾರು ಕುಟುಂಬಗಳು ಸೇರಿ ಒಂದು ರಾಜ್ಯಗಳಾಗುತ್ತೆ. ಹಾಗಾಗಿ ರಾಜ್ಯದ ಒಳಿತಿಗಾಗಿ ಕುಟುಂಬ, ಪ್ರತಿಯೊಬ್ಬನಿಗೂ ಸಹ ಅವನ ಒಳಿತಿಗಾಗಿ ಮತ್ತು ರಾಜ್ಯದ ಒಳಿತಿಗಾಗಿ ಕುಟುಂಬ ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಪ್ರತಿಯೊಬ್ಬರೂ ಸಹ ಅವರದೇ ಆದಂತಹ ಕುಟುಂಬವನ್ನು ಹೊಂದಲಿಕ್ಕೆ ಸಾಧ್ಯ ಆಗುವಂಥದ್ದನ್ನು ಕಾಣ್ತೀವಿ. ನೆಕ್ಸ್ಟ್, ರೈಟ್ ಟು ಎಜುಕೇಶನ್. ರೈಟ್ ಟು ಎಜುಕೇಶನ್, ಶಿಕ್ಷಣದ ಹಕ್ಕು. ದಿಸ್ ರೈಟ್ಸ್ ಈಸ್ ಗ್ಯಾರಂಟಿಡ್ ಟು ರಿಮೂವ್ ದಿ inadequacies in discriminations, privileges is the society. All citizens are treated in equally. This rights is a right to education. Rights enable to the individual to develop their personality. So it is most ಪ್ರೈಮರಿ ಕಂಡೀಷನ್ಸ್. ಅಂದರೆ ಈ ಒಂದು ಶಿಕ್ಷಣದ ಹಕ್ಕು ಎನ್ನುವಂಥದ್ದು ಪ್ರತಿಯೊಬ್ಬನಿಗೂ ಸಹ ಇರಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ರೈಟ್ ಟು ಎಜುಕೇಷನ್. ಫಾರ್ ಎಕ್ಸಾಂಪಲ್, ಇನ್ ಇಂಡಿಯಾ ಚಿಲ್ಡ್ರನ್ ಬಿಟ್ವೀನ್ ದಿ ಏಜ್ ಆಫ್ 6 to 14 years have to the rights to education as fundamental rights. Right to Education Act came into force on 1st April 2010. That is important one. ನೋಡಿ, ಭಾರತದಲ್ಲಿ ಶಿಕ್ಷಣದ ಹಕ್ಕಿಗೆ ಪ್ರತಿಯೊಬ್ಬರೂ ಸಹಿತವಾಗಿ ಮಾನ್ಯತೆ ನೀಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುವಂಥದ್ದು ಜಾರಿಯಲ್ಲಿರುವಂಥದ್ದನ್ನು ನಾವು ನೋಡ್ತೀವಿ. 6 ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೂ ಸಹಿತವಾಗಿ ಕಡ್ಡಾಯ ಶಿಕ್ಷಣವನ್ನು ಕೊಟ್ಟಿರುವಂಥದ್ದನ್ನು ಕಾಣ್ತೀವಿ. ಇದು ಏಪ್ರಿಲ್ 1, 2010ರಲ್ಲಿ ಇಡೀ ಭಾರತದಲ್ಲಿ ಜಾರಿಗೆ ತಂದಿರುವಂಥದ್ದನ್ನು ಕಾಣ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಆಗಬೇಕು ಅಂತಂದರೆ ಶಿಕ್ಷಣವನ್ನು ಪಡೆದುಕೊಳ್ಳುವಂಥದ್ದು ಅತಿ ಅವಶ್ಯಕವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ರೈಟ್ ಟು ಎಜುಕೇಷನ್ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇದ್ದಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್, ರೈಟ್ ಟು ಈಕ್ವಾಲಿಟಿ. ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು. This rights is guaranteed on remove the inadequate in discriminations privileges to society. All citizens are treated equally and provided equal rights and privileges without discriminations on the grounds of color, creed, religion, gender, ಎಕ್ಸೆಟ್ರಾ. ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಹ ಸಮಾನರಾಗಿರ್ತಾರೆ. ಯಾವುದೇ ಜಾತಿ, ಧರ್ಮ, ಲಿಂಗ, ಭಾಷೆ ಎನ್ನುವಂಥ ತಾರತಮ್ಯವಿಲ್ಲದೆ ಎಲ್ಲರನ್ನೂ ಸಮಾನ ದೃಷ್ಟಿಕೋನದಲ್ಲಿ ನೋಡಬೇಕಾಗುತ್ತೆ. ಶೋಷಣೆಯನ್ನು ಮಾಡಬಾರ್ದು. ಪ್ರತಿಯೊಬ್ಬರೂ ಸಮಾಜದಲ್ಲಿ ಸಮಾನತೆಯಿಂದ ಬದುಕಬೇಕು. ಸಮಾನತೆಯ ಹಕ್ಕು ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ರೈಟ್ ಟು ನೆಕ್ಸ್ಟ್, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಪ್ರತಿಯೊಬ್ಬರಿಗೂ ಸಹ ಏನಿರುವಂಥದ್ದು ವಾಕ್ ಸ್ವಾತಂತ್ರ್ಯ ಎನ್ನುವಂಥದ್ದು ಅಥವಾ ಮಾತಾಡುವಂಥ ಹಕ್ಕು ಎನ್ನುವಂಥದ್ದು, ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳುವಂಥ ಹಕ್ಕು ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುವಂಥದ್ದನ್ನು ನಾವು ನೋಡ್ತೀವಿ. ದಿಸ್ ರೈಟ್ಸ್ ಇನ್ ಅನೇಬಲ್ ಸಿಟಿಜನ್ಸ್ ಟು ಎಕ್ಸ್ಪ್ರೆಸ್ ಓನ್ ವ್ಯೂ ಆ್ಯಂಡ್ ಥ್ರೋ ದಿ ಫ್ರೀಲಿ ಟು ಅದರ್ಸ್. ದಿ ಗ್ಯಾರಂಟಿಡ್ ಓನ್ಲಿ ಎ ಡೆಮೋಕ್ರೆಟಿಕ್ ಕಂಟ್ರಿ ಆ್ಯಂಡ್ ಇಸ್ ನೆಸರಿ ಫಾರ್ ದಿ ಸ್ಮೂತ್ ಫಂಕ್ಷನಿಂಗ್ ಟು ಡೆಮೋಕ್ರಸಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅವನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಹಕ್ಕು ಇರುವಂಥದ್ದನ್ನು ನಾವು ನೋಡ್ತೀವಿ. ಪ್ರತಿಯೊಬ್ಬರಿಗೂ ಸಹ ಇರುತ್ತೆ. ಅದು ಒಂದು ರಾಜಕೀಯ ಒಂದು ವ್ಯವಸ್ಥೆಗಳ ಬಗ್ಗೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆಗಳ ಬಗ್ಗೆ ಇರ್ಬೋದು, ಯಾವುದರ ಕುರಿತಾಗಿಯಾದರೂ ಸಹಿತವಾಗಿ ಅವನ ಒಂದು ಭಾವನೆಗಳಿರ್ಬೋದು ಅಥವಾ ಅವನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶಗಳು ಅಥವಾ ಹಕ್ಕುಗಳು ಇರುವಂಥದ್ದನ್ನು ನಾವು ನೋಡ್ತೀವಿ. ನೀನು ಮಾತಾಡಬಾರ್ದು ಅಂತ ಎಲ್ಲೂ ಸಹ ಹೇಳೋ ಹಾಗೆ ಇಲ್ಲ. ಅವರಿಗೆ ಏನೋ ಅನಿಸುತ್ತೋ ಕಾನೂನುಬದ್ಧವಾಗಿ
ಕಾನೂನು ಮುರಿದು ಅಲ್ಲ, ಕಾನೂನುಬದ್ಧವಾಗಿ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶಗಳು ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ರೈಟ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಆ್ಯಂಡ್ ಮೂವ್ ಅಬೌಟ್ ಫ್ರೀಲಿ. ಸಂಘ ಸಂಸ್ಥೆಗಳ ಸ್ಥಾಪನೆಯ ಹಕ್ಕು ಎನ್ನುವಂಥದ್ದು, ಸಂಘ ಸಂಸ್ಥೆಗಳ ಸ್ಥಾಪನೆ ಹಕ್ಕು ಇರುವಂಥದ್ದನ್ನು ನಾವು ನೋಡ್ತೀವಿ. The man is a social being and his needs are ಸೊ ಮಾನವ ಎನ್ನುವಂಥವನು ಸಾಮಾನ್ಯವಾಗಿ ಸಂಘಜೀವಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಅವನ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಂಘ ಸಂಸ್ಥೆಗಳು ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಫಾರ್ ಎಕ್ಸಾಂಪಲ್, ಕ್ರಿಕೆಟ್ ಅಸೋಸಿಯೇಷನ್ಸ್, ವುಮನ್ಸ್ ಆರ್ಗನೈಸೇಷನ್ಸ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಎಕ್ಸೆಟ್ರಾ. ನೋಡಿ, ಸಂಘ ಸಂಸ್ಥೆಗಳನ್ನು ಮಾಡ್ಕೊಂಡಿರ್ತಾರಲ್ವಾ. ಕ್ರಿಕೆಟ್ ಸಂಘ ಸಂಸ್ಥೆಗಳಿರ್ಬೋದು, ಮಹಿಳಾ ಸಂಘಟನೆಗಳು ಇರ್ಬೋದು, ಸ್ವಸಹಾಯ ಗುಂಪುಗಳಿರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ನಾವು ಲೋಕಲಲ್ಲೇ ತಗೊಂಡ್ರೆ ಯಾವುದು, ಆಟೋ ರಿಕ್ಷಾ ಅಸೋಸಿಯೇಷನ್ಸು, ಟೆಂಪೋ ಅಸೋಸಿಯೇಷನ್ಸ್, ನೋಡಿ ಎಷ್ಟೆಲ್ಲ ಇದೆ ಅಲ್ವಾ. ಯೂತ್ ಅಸೋಸಿಯೇಷನ್ಸ್, ಯುವಕ ಸಂಘಗಳು ಇರ್ಬೋದು. ಆಟೋ ರಿಕ್ಷಾದವರು ಅವರಲ್ಲೇ ಒಗ್ಗಟ್ಟನ್ನು ಮಾಡಿಕೊಂಡು ಸಂಘ ಸಂಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ ಅವರ ಒಂದು ಒಳಿತಿಗೋಸ್ಕರವಾಗಿ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಅವರ ಒಂದು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಕ್ಕೋಸ್ಕರವಾಗಿ ರೈತ ಸಂಘಗಳು ಇರ್ಬೋದು. ಒಟ್ಟು ಅವರ ಬೇಡಿಕೆಗಳ ಈಡೇರಿಕೆಗಾಗಿ ಅವರು ಒಂದು ಗುಂಪನ್ನು ಮಾಡ್ಕೊಂಡ್ಬಿಟ್ಟು ಆ ಒಂದು ಬೇಡಿಕೆಯ ಸಾಕಾರಕ್ಕಾಗಿ ಶ್ರಮಿಸ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಸಂಘ ಸಂಸ್ಥೆಗಳನ್ನು ಮಾಡಿಕೊಳ್ಳುವಂತಹ ಹಕ್ಕು ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್, ರೈಟ್ ಟು ರಿಲಿಜನ್. ರೈಟ್ ಟು ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಸೊ right to religion, every citizen is free to believe and practice any religion, and the state does not interfere to the rights. This rights, say religion rights. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯು ಅವನಿಗೆ ಬೇಕಾದಂಥ ಒಂದು ಧರ್ಮವನ್ನು ಆಚರಣೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾದಂಥ ಅವಕಾಶ ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ನೀನು ಯಾಕೆ ಈ ಧರ್ಮದಲ್ಲಿದೆಯಾ, ನನ್ನ ಧರ್ಮಕ್ಕೆ ಬಾ, ಅಥವಾ ಇನ್ನೊಂದು ಧರ್ಮಕ್ಕೆ ಹೋಗು, ಬೇರೆ ಧರ್ಮಕ್ಕೆ ಹೋಗು ಅಂತ ಯಾರ ಮೇಲೂ ಸಹ ಒತ್ತಡವನ್ನು ಹಾಕೋ ಹಾಗೆ ಇಲ್ಲ. ಪ್ರತಿಯೊಬ್ಬರೂ ಸಹ ಅವರವರಿಗೆ ಬೇಕಾದಂತಹ ಧರ್ಮವನ್ನು ಅಥವಾ ಧಾರ್ಮಿಕ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವಂಥ ಹಕ್ಕುಗಳು ಪ್ರತಿಯೊಬ್ಬರಿಗೂ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಹಕ್ಕುಗಳಲ್ಲಿ ಧಾರ್ಮಿಕ ಹಕ್ಕು ಎನ್ನುವಂಥದ್ದು ಸಹ ಪ್ರಮುಖವಾಗಿ ಇರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅವರ ಕೆಲವೊಮ್ಮೆ ಹಬ್ಬಗಳನ್ನು ಆ ಧರ್ಮದವರು ಅಲ್ಲದೆ ಬೇರೆ ಧರ್ಮದವರು ಗಣೇಶ ಚತುರ್ಥಿಯನ್ನು ಮುಸ್ಲಿಮ್ಸ್ ಸೆಲೆಬ್ರೇಟ್ ಮಾಡ್ಬೋದು, ಕ್ರಿಶ್ಚಿಯನ್ಸ್ ಸೆಲೆಬ್ರೇಟ್ ಮಾಡ್ಬೋದು, ಬೌದ್ಧರು ಸೆಲೆಬ್ರೇಟ್ ಮಾಡ್ಬೋದು, ಅಥವಾ ಇನ್ನುಳಿದಂಥ ಕ್ರಿಸ್ಮಸ್ ಇರ್ಬೋದು. ಅದೇ ರೀತಿಯಾಗಿ ಇನ್ನುಳಿದಂಥ ಕೆಲವೊಂದಿಷ್ಟು ಫೆಸ್ಟಿವಲ್ಸ್ಗಳು ಏನಿದೆ ಅದು ಅದೇ ಧರ್ಮದವರೇ ಸೆಲೆಬ್ರೇಟ್ ಮಾಡಬೇಕು ಅಂತ ಇಲ್ಲ, ಬೇರೆ ಧರ್ಮದವರು ಸಹಿತವಾಗಿ ಆಚರಣೆಯನ್ನು ಮಾಡ್ಬೋದು. ಯಾಕೆ? ಅವರಿಗೆ ಇಷ್ಟ ಬಂದರೆ, ಅವರ ಮನಸ್ಸಿಗೆ ಬಂದಂಥ ಧರ್ಮವನ್ನು ಸೇರಲಿಕ್ಕೆ ಅವಕಾಶ ಇದೆ. ಅವರಿಗೆ ಮನಸ್ಸಿಗೆ ಬಂದಂಥ ಧರ್ಮದ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಹಕ್ಕುಗಳಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್, ಲಾಸ್ಟ್ ಒನ್, ರೈಟ್ ಟು ಫ್ರೀಡಮ್ ಆಫ್ ಪ್ರೆಸ್. ರೈಟ್ ಟು ಫ್ರೀಡಮ್ ಆಫ್ ಪ್ರೆಸ್, ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು, ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ದಿಸ್ ರೈಟ್ಸ್ ಅನೇಬಲ್ ಎವ್ರಿ ಸಿಟಿಜನ್ಸ್ ಟು ಎಕ್ಸ್ಪ್ರೆಸ್ ಹಿಸ್ ವ್ಯೂಸ್ ಥ್ರೂ ದಿ ಪ್ರೆಸ್ ಆರ್ ಎಲೆಕ್ಟ್ರಾನಿಕ್ ಮೀಡಿಯಾ. ದಿಸ್ ರೈಟ್ಸ್ ಇಸ್ ಆಲ್ಸೋ ಎ ನಾಟ್ ಅಬ್ಸಲ್ಯೂಟ್. ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು ಎನ್ನುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಈ ಹಕ್ಕು ಪ್ರತಿಯೊಬ್ಬ ಪೌರನು ತನ್ನ ಅನಿಸಿಕೆಗಳನ್ನು ಪತ್ರಿಕೆ ಮತ್ತು ಸಮೂಹ ಮಾಧ್ಯಮಗಳ ಮೂಲಕವಾಗಿ ವ್ಯಕ್ತಪಡಿಸಲು ಅಧಿಕಾರವನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಸರ್ಕಾರದ ಆಡಳಿತವನ್ನು ಟೀಕಿಸಬಹುದು, ಅದನ್ನು ವಿರೋಧಿಸಬಹುದು. ಸರ್ಕಾರದ ಅಥವಾ ರಾಜ್ಯದ ಶಾಂತಿ ಮತ್ತು ಭದ್ರತೆಗಾಗಿ ಈ ಹಕ್ಕನ್ನು ಕೆಲವೊಮ್ಮೆ ನಿರ್ಬಂಧಿಸಲಾಗಿರುವಂಥದ್ದನ್ನು ನಾವು ನೋಡ್ತೀವಿ. ರೈಟ್ ಟು ಪ್ರೆಸ್ ಅಂದರೆ
ಈಗ ಸರ್ಕಾರ ಯಾವುದೋ ಒಂದು ಗೌರ್ಮೆಂಟ್ ಇದೆ ಅಂತ ಇಟ್ಕೊಳ್ಳೋಣ, ಆ ಗೌರ್ಮೆಂಟು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನನಗೆ ಅನಿಸಿದರೆ ನಾನು ಆ ಸರ್ಕಾರದ ವಿರುದ್ಧವಾಗಿ ಆರ್ಟಿಕಲ್ಸ್ಗಳನ್ನು ಬರೆದು ಸಮೂಹ ಮಾಧ್ಯಮಗಳಿಗೆ ಕೊಡ್ಬೋದು. ಅಂದರೆ ಟಿ ವಿ ಇರ್ಬೋದು, ಪೇಪರ್ ಇರ್ಬೋದು, ಪ್ರಿಂಟ್ ಮೀಡಿಯಾ, ಮಾಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲೂ ಸಹ ಹಾಕಬಹುದು. ಯಾಕೆ? ಆ ರೈಟ್ಸ್ ಪ್ರತಿಯೊಬ್ಬರಿಗೂ ಸಹ ಇರುತ್ತೆ. ಸರ್ಕಾರವನ್ನು ಟೀಕಿಸಲೂಬಹುದು, ಸರ್ಕಾರದ ಆಡಳಿತ ವಿರುದ್ಧವಾಗಿ ಮಾತಾಡುವಂಥ ಪತ್ರಿಕಾ ಸ್ವಾತಂತ್ರ್ಯ ಎನ್ನುವಂಥದ್ದು ಪ್ರತಿಯೊಬ್ಬನಿಗೂ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಕೆಲವೊಮ್ಮೆ ಈ ರೈಟ್ಸನ್ನು ನಿರ್ಬಂಧಿಸಲಾಗುತ್ತೆ. ಎಮರ್ಜೆನ್ಸಿ ಪೀರಿಯಡಲ್ಲಿ ಇರ್ಬೋದು ಅಥವಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೆಲವೊಮ್ಮೆ ಈ ಒಂದು ಹಕ್ಕುಗಳನ್ನು ನಿರ್ಬಂಧನೆ ಮಾಡಲಾಗುತ್ತೆ. ಅದು ಸಮಾಜದ ಅಥವಾ ರಾಜ್ಯದ ಒಳಿತಿಗಾಗಿ ಅಷ್ಟೇ ನಿರ್ಬಂಧವನ್ನು ಆಗುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಇವಿಷ್ಟು ಸಿವಿಲ್ ರೈಟ್ಸ್, ನಾಗರಿಕ ಹಕ್ಕುಗಳು ಅಂತ ನಾವು ಇದಿಷ್ಟನ್ನು ನೋಡ್ಬೋದು. ನೆಕ್ಸ್ಟ್ ಅವರಲ್ಲಿ ಪೊಲಿಟಿಕಲ್ ರೈಟ್ಸ್, ಮುಂದಿನ ಒಂದು ಅವಧಿಯಲ್ಲಿ ನಾವು ರಾಜಕೀಯ ಹಕ್ಕುಗಳ ಕುರಿತಾಗಿ ತಿಳಿಯೋಣ. ಥ್ಯಾಂಕ್ ಯು.